ಪತಯೇ ನಮಃ. ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆನಿ ಕಥಾಮೃತವ. ಜರಾಗ ಮನಸ್ಸಿನ ಪಿರಿದು ಬಯಕೆಯ ನೆನೆದರೊಂದಿನ ಹರುಷದಿಂದ ಮನಸ್ಸಿನ ಪಿರಿದು ಬಯಕೆಯ ನೆನೆದರೊಂದಿನ ಹರುಷದಿಂದ
ಹರುಷದಿಂದ ತರಣಿ ಸಾರಥಿಯಾಗಿ ಮೆರೆಯುವ ಅರುಣನಾತ್ಮಜರಾಗ ಮನಸ್ಸಿನ ಬಿರಿದು ಬಯಕೆಯ ನೆನೆದರೊಂದಿನ ಹರುಷದಿಂದ ಆ ಸಾರ್ಥಕವಾಗದು. ಅದಕ್ಕೆ ನಾವು ಏನು ಮಾಡುವುದನ್ನ ರೆಕ್ಕೆ ಬರಿದಂತಹ ನಾವು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡಬೇಕು. ಆದರೆ ಇದಕ್ಕೆ ನಮ್ಮಮ್ಮ ಬಿಡುವುದಿಲ್ಲವಲ್ಲ. ಹಾಗಾದರೆ ಮೊದಲು ಮಾತೆಯನ್ನು ಒಪ್ಪಿಸೋಣ. ಆ ಕಾರ್ಯ ಇಂದೇ ನಡೆದು ಹೋಗಲಿ, ಆಮೇಲೆ ಮುಂದಿನ ಕಾರ್ಯ ಹಾಗೆ ಆಗಲಿ. ಹಾಗೆ ಸಾಗೋಣ. ಹಾಗೆ ಆಗಲಿ. ಲಲನಿಶೇನಿಯು ತರಳರು ಬಯರ ಸಲಗುತ್ತಿದ್ದಳು ಪತಿಯ ಸೇವೆಯ ನಲವಿನ್ಯೂ ಕೈಯುಕ್ತ ತನ್ನಯ ನಿಲಯದೊಳಗೆ ಕರ್ಮಸಾಕ್ಷಿಯಾದ ಸೂರ್ಯನಾರಾಯಣ ರಥದ ಸಾರಥಿಯಾದ ಅರುಣದೇವರ ಸತಿಯೇ ನಾನು ಶ್ರೇಣಿದೇವಿ ಎಂಬುದಾಗಿ ಉಭಯ ಪುತ್ರರಿಗೆ ಜನ್ಮವನ್ನಿದ್ದೆ. ಸಂಪಾತಿ ಜಟಾಯು ಹೀಗೆ ಹೆಸರನ್ನಿರಿಸಿದ್ದೇನೆ. ಏನಿದು ಆಟ ಆಡುವುದಕ್ಕೆ ಹೋದ ನನ್ನ ಮಕ್ಕಳು ಇಷ್ಟೊತ್ತಾದರೂ ಕಾಣಿಸಲಿಲ್ಲವೇ? ಎಲ್ಲಿಗೆ ಹೋಗಿರಬಹುದು? ಯಾರದು? ಮಂಗಳವಾಗಲಿ, ಎದ್ದೇಳಿ ಮಕ್ಕಳೇ. ನಿಮ್ಮನ್ನು ಕಾಣುವಾಗ ಬಹಳ ಉತ್ಸಾಹದಲ್ಲಿದ್ದೀರಿ. ಹೌದಮ್ಮ, ಇದಕ್ಕೆ ಏನು ಕಾರಣ ಹೇಳಬಹುದೇ? ಅಮ್ಮ ಕೇಳಮ್ಮ, ಅಮ್ಮ ಕೇಳಮ್ಮ ಭಿನ್ನಪವ ಅಮ್ಮ ಸಂಕಲ್ಪದಿರವ ಪೂರ್ಣ ಹುಮ್ಮಸ್ಸು ಸಂಕಲ್ಪದಿರವ ನಿಮ್ಮಣುಗರು ನಾವು ಸುಮ್ಮಗಿರುವುದೆಂದು
ನಿಮ್ಮನುಗರು ನಾವು ಸುಮ್ಮಗಿರುವುದೆಂದು ಸುಮ್ಮಗಿರುವುದೆಂದು ಒಮ್ಮೆಗೆ ಹಾರಲು ಸಮ್ಮತಿಯುಳು ಒಮ್ಮೆಗೆ ಹಾರಲು ಒಮ್ಮೆಗೆ ಹಾರಲು ಒಮ್ಮೆಗೆ ಹಾರಲು ಸಮ್ಮತಿಯುಳು ಅಮ್ಮ ನಿಮ್ಮನುಗರು ನಾವು ಸುಮ್ಮಗಿರುವುದೆಂದು ಒಮ್ಮೆಗೆ ಹಾರಲು ಸಮ್ಮತಿಯುವುದು ಒಮ್ಮೆಗೆ ಹಾರಲು ಸಮ್ಮತಿಯುವುದು ಅಮ್ಮ ಹುಮ್ಮಸ್ಸು ಸಂಕಲ್ಪದಿರವ ಅಮ್ಮ 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 ಸಂಪಾತಿ, ನಮ್ಮ ಉಲ್ಲಾಸ ಉತ್ಸಾಹಕ್ಕೆ ಕಾರಣವಿದೆ ತಾಯಿ. ಏನಪ್ಪ ಅದು? ಅಲ್ಲದೆ ಮಕ್ಕಳಾದ ನಾವು ಶ್ರೇಷ್ಠರಾಗಬೇಕು, ಪಾವನರಾಗಬೇಕಮ್ಮ. ನಿಮ್ಮ ಮಾತು ಅರ್ಥವಾಗಲಿಲ್ಲ ಮಕ್ಕಳೇ. ಎತ್ತರ ಕಾರಬೇಕೆಂಬ ಪ್ರಬಲವಾದ ಹುಮ್ಮಸ್ಸು ತಾಯಿ. ಕರಿಗದರಿ ಬಾಣಂಗಳಕ್ಕೆ ಹಾರುವುದಕ್ಕೆ ಆಸೆ. ಮಕ್ಕಳೇ, ಆಸೆ ಅಪರಾಧವಲ್ಲ. ನೀವಿನ್ನೂ ಸಣ್ಣವರು. ಕಾಲ ಖಂಡಿತ ಮುಂದೆ ಒದಗಿ ಬಂದೇ ಬರುತ್ತದೆ. ಆಗ ಸುತ್ತಾಡಬಹುದು. ಈಗ ಯೋಚನೆ ಬೇಡ ಮಕ್ಕಳೇ. ಮನೆಗೆ ಸೇರಿಕೊಳ್ಳಬೇಕು. ಹೆಚ್ಚು ದೂರ ಹೋಗಬಾರದು. ಶುಭವಾಗಲಿ. ಸಹೋದರ, ಅಣ್ಣ, ಅಮ್ಮನಿಂದ ಅಪ್ಪಣೆ ಪಡೆದಿದ್ದೇವೆ. ಹಾರೋಣವೇ? ಮೂಡಲಗಿರಿ
ಆಕಾಶಕ್ಕೆ ನೆಗೆದಿದ್ದೇವೆ. ಕೇವಲ ಹಾರುವುದರಲ್ಲಿ ನಮ್ಮ ಜೀವನ ಕಳೆದು ಹೋಗಬಾರದು. ನಮ್ಮಲ್ಲಿ ಒಂದು ಪಂಥ ಏರ್ಪಡಿಸಬೇಕು. ಏನು ಪಂಥ? ಹೌದನ್ನ. ಹೇಗೆ ತಮ್ಮ? ಇಬ್ಬರು ಒಮ್ಮೆಗೆ ಆಕಾಶಕ್ಕೆ ಅಲ್ಲಿಗೆ ತಲುಪುವುದರಲ್ಲಿ ಪ್ರಥಮದಿದ್ದೆ ಯಾರೆಂಬ ಹಾಗೆ. ಸರಿ ತಮ್ಮ, ನಾನಂತೂ ಸಿದ್ಧನಾಗಿದ್ದೇನೆ. ಹಾಗಾದರೆ ಹಾರೋಣವೇ? ಹಾರೋಣ. ಹೇಗೆ ಹಾರುತ್ತಾ ಇದ್ದಾನೆಂದರೆ ಸೂರ್ಯನ ಕಿರಣಗಳಿಂದ ಬೆಂದು ಹೋಗುತ್ತಾ ಇದ್ದಾನೆ. ಅವನನ್ನು ರಕ್ಷಿಸಬೇಕಾಗಿದೆ. ಅವನಿಗಿಂತ ಮೇಲಕ್ಕೆ ಹಾರಬೇಕು. ಹಾಗಾಗಿ ನನ್ನ ವೇಗವನ್ನು ನೂರ್ಮಡಿಗೊಳಿಸುತ್ತೇನೆ. ಅನುಜನಾದ ಜಟಾಯು ಕಮರುವನೆನು ತಲಾ ನಿಶ್ಚಯಿಸಿ ತಂಪಾತಿ ತನ್ನಯ ಮನದಿ ಆಕಾಶಕ್ಕೆ ಹಾರಿದಾಗ ಸೂರ್ಯನ ಕಿರಣಗಳಿಂದ ನನ್ನ ಎರಡೂ ರೆಕ್ಕೆಗಳು ಕಮರಿ ಕರಗಿ ಹೋಯಿತು. ಏನು ಮಾಡಲು ವಿಂಧ್ಯಾಶೈಲದಿ ತಪದೊಳಗಿಗ ಮೌಲಿ ಕವಿಸಾಕಿರಲು ಮುಂದೆ ಈಗಲೂ ಕಾಣುತ್ತವರಲಿ ಲೋಕ ಕಲ್ಯಾಣಕ್ಕಾಗಿ ಪೂಜೆ ಪುನಸ್ಕಾರ ಧ್ಯಾನ ತಪಸ್ಸು ಇದರಲ್ಲಿ ಕಾಲ ಕಳೆಯುತ್ತಿರುವ ನಾನೆಂದು ಈ ವಿಂಧ್ಯ ಪರ್ವತದಲ್ಲಿ ಏನೋ ಆರ್ತಧ್ವನಿಯನ್ನು ಕೇಳುತ್ತಾ ಇದ್ದೀನಲ್ಲ. ಯಾರೆಂದು ನೋಡಬೇಕಾಗಿದೆ. ಸಾಗುತ್ತೇನೆ ಅತ್ತ ಕಡೆ. ಅರುಣ ತರಳನು ನರಳುವ ಪರಿಯದನು ನಿರೂಪಿಸುತ್ತ ಮುನಿ ಪುಂಗವ ಕರುಣಿ ತೋರುತ್ತ ಸನಿಗಕಿ ಹೋಗಿನೇ ವರಿಸಿದನು ಕೊರೆಯುವುದಕ್ಕೆ ಅರುಣ ತರಳಲು ನರಳುವ ಸೂರ್ಯನಾರಾಯಣನ ಮಹಾರಥದ ಸಾರಥಿಯಾದ ಅರುಣದೇವನ ಜ್ಯೇಷ್ಠ ಕುಮಾರ ನಾನು. ಹೆಸರು ಸಂಪಾತಿ ಎಂದು. ನಾನು ಹಾಗೂ ನನ್ನ ತಮ್ಮ ಪಂಥದಿಂದ ಸೂರ್ಯನ ಮಂಡಲಕ್ಕೆ ಹಾರಿದೆವು. ಸೂರ್ಯನ ಪ್ರಖರವಾದ ಕಿರಣಗಳಿಂದ ನನ್ನ ಎರಡೂ ರೆಕ್ಕೆಗಳು ಸುಟ್ಟು ಹೋಯಿದ್ದವು ಸ್ವಾಮಿ. ನೀವೇ ಕಾಪಾಡಬೇಕು ಸ್ವಾಮಿ. ಪಕ್ಷಿ ಬಾಲಕ, ಸ್ವಾಮಿ ಏನೂ ಯೋಚನೆ ಮಾಡಬೇಡ. ನಿನಗೆ ಆಶ್ರಯವನ್ನು ನಾನು ನೀಡುತ್ತೇನೆ. ದೇವಾ, ದೇವಾ.
ಎದ್ದಿದ್ದ ಹುಡುಗರು ಸೀತೆಯ ಸುಮ್ಮನೆ ಬಿಡಲಾರ. ನಿಮಗೇನಾದರೂ ಗೊತ್ತಿದೆ?
ನಿಶ್ಚಯ ಮಾಡಿ ಹೇಳಿ ನಾವು ಹೇಳುವ ಈಚಿನ ನುಡಿಯುವ ಕಾರ್ಯವ ನಡೆಸಲು ಮಾತಿರಲು ಮಾರುತಿ ಅಂಗದ ನನ್ನ ತಂದೆ ವ್ಯಾಲಿ ಅವರ ಕುರಿತಾಗಿ ಚಿಕ್ಕಪ್ಪ ಸುಗ್ರೀವನವರಿಗೆ ಇನ್ನು ಸಿಟ್ಟು ಕ್ಷಮಣವಾಗದಿದ್ದರೆ ಇಲ್ಲಿ ಮೊದಲು ಬಲಿಯಾಗುವುದು ನಾನು ಇದೆಲ್ಲವೂ ನಮ್ಮ ದುರ್ವಿಧಿ. ಏನು ಮಾಡುವುದು ಈಗ? ಮುಚ್ಚು ಬಾಯಿ. ನೀನು ಏನು ಹೇಳುವೆ?
ರಾಮ ಹರಿ ರಾಮ ರಾಮ ಹರಿ ರಾಮ ರಾಮ ಹರಿ ರಾಮ ರಾಮ ಹರಿ ಪಾಯಿ ಮಾ ದಶರಥ ನಂದನ ಧನುಜ ಸಂಹಾರಣ ರಾಮ ಹರಿ ಪಾಯಿ ಮಾ ರಾಮ ಹರಿ ರಾಮ ರಾಮ ಹರಿ ರಾಮ ರಾಮ ಹರಿ ಪಾಯಿ ಮಾ ರಾಮ 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 ಚೋಕಿಸುವಂತೆ ಕಾರಣಗಳ ಪರಿಯ ಶ್ರೀರಾಮ ಕಥೆ ಮತ್ತು ವೀರಭಕ್ಷೀಂದ್ರನ ಚಾರು ವೃತ್ತಾಂತವ ಓರನೆ ತಿಳಿರಿ ಯಾರಯ್ಯ ಯಾರಯ್ಯ ಅಯ್ಯ ಕಪಿವೀರರೇ, ಪಕ್ಷಿಯೇ ನಿಮ್ಮ ಮಾತುಗಳನ್ನು ನಾನು ಕೇಳಿದೆ. ಹಾ ನೀವು ಯಾರು? ಆ ಪಕ್ಷಿ ಜಟಾಯು ಏನಾದ? ಎಲ್ಲವನ್ನೂ ಹೇಳುವಿರಾ? ಅಯ್ಯ ಪಕ್ಷಿಯೇ ಏನು? ನಾನೇ ಹನುಮ, ಹಾ. ನಾನೇ ಜಾಂಬವ, ನಾನೇ ಅಂಗದ, ಹಾ. ನಾನೇ ನಲ, ಹಾ. ನಾನೇ ಗಲ, ಹಾ. ನಾನೇ ನೀಲ, ಹಾ. ನಾನೇ ಶಶಿಯನ. ಸೀತಾನ್ವೇಷಣೆಗೆ ಬಂದವರು ನಾವು, ಹಾ. ಆದರೆ ನಾವಂದುಕೊಂಡ ಫಲ ನಮಗೆ ಸಿಗಲಿಲ್ಲ. ಇದೇ ನಮ್ಮ ಕತೆ, ಹಾ. ಇದೇ ನಮ್ಮ ವ್ಯಥೆ. ಅಯ್ಯ ಕಪಿವೀರರೇ, ಪಕ್ಷಿಯೇ ಆ ರಾಮ ಚರಿತೆಯನ್ನು ಹೇಳಿ ಹಾ. ನಾನು ಪುಳಿತನಾಗುತ್ತೇನೆ. ಹಾ. ನನ್ನಿಂದಾಗುವ ಸಹಾಯವನ್ನು ನಾನು ಮಾಡುತ್ತೇನೆ. ಹಾ, ಹಾಗಿದ್ದರೆ ಕೇಳು. ಈ ಹಿಂದೆ
ಅನುಜ ಲಕ್ಷ್ಮಣ ಸಹ ಜನಕನಂದನೆ ಸೀತೆ ಅನುಜ ಲಕ್ಷ್ಮಣ ಸಹ ವನವಾಸದೊಳಗೀತರವರು ಜನಕನಂದನೆ ಸೀತೆ ಅನುಜ ಲಕ್ಷ್ಮಣ ವನವಾಸದೊಳಗೀತರವರು ಜನಕನ ಮಾತನು ವಿನಯದಿ ಪಾಲಿಸೆ ಕುಲದೀತ ಭಾಗವನು ಜನಕನಂದನೆ ಸೀತೆ ಅನುಜ ಲಕ್ಷ್ಮಣ ಸಹ ವನವಾಸದೊಳಗಿದ್ದರವರು ಆ ಸೀತಾ ಸ್ವಾಮಿ ಅನುಜ ಲಕ್ಷ್ಮಣ ತಂದೆಯಾದ ದಶರಥ ಚಕ್ರವರ್ತಿಗಳು ಕೈಕೇಯಿ ಅಮ್ಮನಾಗಿ ಕೊಟ್ಟ ವಚನವನ್ನು ಪರಿಪಾಲಿಸುವುದಕ್ಕಾಗಿ ನಮಗೆ ಈ ವನವಾಸದ ಭಾಗ್ಯ ಪಿತೃವಾಕ್ಯ ಪರಿಪಾಲನೆಗಾಗಿ ಹೊರಟು ನಿಂತ ನನ್ನ ಜೊತೆ ನೀವೀಗ ಛಾಯಾನುವರ್ತಿಗಳಾಗಿ ಬಂದಿದ್ದೀರಿ. ನಿಸರ್ಗವೇ ನಮ್ಮ ಪಾಲಿಗೆ ಸ್ವರ್ಗ, ಅರಣ್ಯವೇ ಅರಮನೆಂದು ತಿಳಿದು ಸಂತೋಷದಿಂದ ವನವಾಸ ಜೀವನವನ್ನು ಕಳೆಯೋಣವೇ ಅಣ್ಣ ಲಕ್ಷ್ಮಣ. ನಾನು ಮತ್ತು ಸಂಚಿತ್ನ ಅವಳಿ ಮಕ್ಕಳಾದರೂ ಸಹ ಸದಾ ಕಾಲ ನಿಮ್ಮೊಂದಿಗೆ ಇದ್ದವರು ನಾವು. ಹೌದು ತಮ್ಮ. ನೀನಿಲ್ಲದ ಅರಮನೆ ನನ್ನ ಪಾಲಿಗದು ಸರಮ, ನೀನಿರುವ ತಾಣವೇ ನನಗದು ಸ್ವರ್ಗ ಎಂಬ ಕಾರಣಕ್ಕಾಗಿ ನಿನ್ನನ್ನೇ ಅನುಸರಿಸಿ ಬಂದೆ. ನಿನ್ನೊಂದಿಗೆ ಸಂತೋಷದಿಂದ ದಿನ ಕಳೆಯಲು ಸಿದ್ಧನಿದ್ದೇನೆ. ಆಗಲಿ, ನಾನು ಸಿದ್ಧಲಿದ್ದೇನೆ ಸ್ವಾಮಿ. ಸಂತೋಷ. ಸರಿ, ಮುಂದುವರೆಯೋಣ. ಹಾಗೆ ಆಗಲಿ. ಚತುರ್ದಶ ಭುವನದಲ್ಲನ ಈ ರಾವಣ ಕುಬೇರನಿಂದ ಅತ್ಯಮೂಲ್ಯವಾದ ವಿಶ್ವಕರ್ಮ ನಿರ್ಮಿತ ಪುಷ್ಪಕ ವಿಮಾನವನ್ನೇ ಸೆಳೆದುಕೊಂಡವನು ನಾನು. ಲಂಕಾಧೀಶ್ವರನಾಗಿ ಮೆರೆಯುತ್ತಿದ್ದ ಪ್ರಭು ಶಂಕರನನ್ನೇ ಮೆಚ್ಚಿಸಿ ಓಳದ ಶಾಲೆಯನ್ನು ಸೇರಿದಾಗಾಯಿತು. ಮತಗಳ ರಸವದನ ಮಥಗಳ ದಶವದನ ಸಭೆಯೊಳೊಪ್ಪಿರಲಂದು ಕಳದ ಜಮಗನ
ಚರಣ ಕೆರಗೆ ಮಕ್ಕಳದ ಜವದನ ತಂಗಿ ಅನುಜಿಗೇನಾದುದೀಗ ರುದಿರಮಯಗನು ಎಲ್ಲ ಬೀಳುವೀಗ ಧನುಜಾಗ್ರ ಗಣ್ಯ ನಿನ್ನ ಸೋದರಿಗೆ ಇನಿತೇನು ಬಂತು ಗುನ್ನ ಅನುಜಿಗೇನಾದುದೀಗ ತಂಗಿ ದಂಡಕ ಅರಣ್ಯದಲ್ಲಿ ಸಂತೋಷವಾಗಿರಬೇಕಾದ ನೀನು ಈ ರೀತಿ ಬರಲು ಕಾರಣವೇನು? ಯಾರಿಂದ ತೊಂದರೆ ಆಯಿತು ಹೇಳು, ನಾನು ಪರಿಹರಿಸುತ್ತೇನೆ. ಹ, 3 ಮಂದಿ ಮಾನವರನ್ನು ಕಂಡೆ. 3 ಮಂದಿ ಮಾನವರೇ? ಹೌದಣ್ಣ, 2 ಪುರುಷರು ಹ, ಮತ್ತು ಒಬ್ಬಳಾಕೆ ಸುಂದರಿ. ಹ, ಆಕೆಯನ್ನು ನಿನಗಾಗಿ ತರಲು ಹೋದಾಗ ಹ, ಅವರಲ್ಲೊಬ್ಬ ಹ, ನನ್ನ ಅಣ್ಣನ ಮಾತಿನಂತೆ ಹ. ನನ್ನ ಮೂಗು ಅಗುಸನಗಳನ್ನು ತಂಗಿ, ಅಣ್ಣ ಆ ನರಕಮರಿ ಯಾರೆಂದು ತಿಳಿದಿದೆಯೇ? ತಿಳಿದಿದ್ದೇನೆ. ರಾಮ ರಾಮ ಲಕ್ಷ್ಮಣರವರು ಮೇಯುತಿಹ ಸಾಕೇತ ಭೂಮಿ ಪಾಲನ ಅಂಗಡಿಗರು ಸೋಮಿ ಸಿರಿಯ ಹೀಗಾಗಿ ಬಯಸಿದರು ಈ ಮನಸ್ಥಿತಿಯ ನಿಂತಿದರು ತಂಗಿ, ಆ ಪುರುಷರು ಹ, ಸಾಕೇತನ ದೊರೆ ಹ, ದಶರಥನ ಮಕ್ಕಳು ಹ. ರಾಮ ಲಕ್ಷ್ಮಣರಂತೆ. ರಾಮ ಲಕ್ಷ್ಮಣರೇ? ಆ ಹೆಣ್ಣು ಹ, ರಾಮನ ಮಡದಿ ಸೀತೆಯಂತೆ. ಸೀತೆಯೇ? ನನ್ನ ಅಂಗಭಂಗವಾದರೂ ಚಿಂತೆಯಿಲ್ಲ, ಹ, ಅವರನ್ನು ಸುಮ್ಮನೆ ಬಿಡಬಾರದು. ಹ. ತಂಗಿ, ಮಾನವ ಧರ್ಮವ ಮರಿದಿಗ ರಾಮನ ರಣದಲ್ಲಿ ಸೋಲಿಸುತ್ತ ಮಾಲಿನಿ ಸೀತೆಯ ಎರಿತಲು ನಿಲ್ಲಿವು ಮಾನವ ಕಳೆವೆ ನಾನು ತಂಗಿ, ಚಿಂತಿಸಬೇಡ. ಅವರಿಗೆ ಸರಿಯಾದ ಪಾಠ ನಾನು ಕಲಿಸುತ್ತೇನೆ. ಹೋಗಿ ವಿಶ್ರಾಂತಿಯನ್ನು ಪಡೆ. ಸರಿಯಣ್ಣ, ಆಗುತ್ತೇನೆ. ಅವರನ್ನು ಸುಮ್ಮನೆ ಬಿಡಬಾರದು. ಸುಮ್ಮನೆ ಬಿಡುವುದಿಲ್ಲ. ಚಿಂತಿಸಬೇಡ, ಹೋಗಿ ವಿಶ್ರಾಂತಿಯನ್ನು ಪಡೆ. ಅಯ್ಯೋ, ಅಯ್ಯೋ. ಸರಿ, ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಬೇಕಾಗಿ ಮಾರೀಚನದು ಜಿಂಕೆ ವೇಷ, ನನ್ನದು ಸನ್ಯಾಸ ವೇಷ. ಸಾಗುತ್ತೇನೆ ಆ ಕಡೆಗೆ. ಆ
भवति भिक्षां देहि 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 ಆ
ಕೊಕ್ಕಿನಲ್ಲಿ ಹಕ್ಕಿಗಳು ನೀವೆಲ್ಲ ಹಕ್ಕಿಗಳ ಜೀವವೆಲ್ಲ ಇರುವುದು ರೆಕ್ಕೆಯುಳ್ಳು ಕೇಳು ಅಲ್ಲ ಸತ್ಯವದರಲ್ಲಿ ಜೀವಿಯನ್ನು ನಿಶ್ಚಯ ಯಾ ಪಾಪಿ, ಏನು ಹಕ್ಕಿಗಳಾದ ನಮ್ಮ ಪ್ರಾಣ ಸಂಚಾರ ಇರುವುದು ಹ. ಕೊಕ್ಕಿನಲ್ಲಿ ಅಲ್ಲ, ರೆಕ್ಕೆಯಲ್ಲಿ. ಓಹೋ ರೆಕ್ಕೆ ರೆಕ್ಕೆ ಹ, ಹ, ಹ. ಬಾ ಮುಂದೆ ಪಕ್ಷಿ ವೀರನೇ ಪಕ್ಷಿ ವೀರನೇ ವರವಿದುವೆ ಕಮಲಾಕ್ಷರಾಮನ ದಿವ್ಯ ಚರಣಗಳೀಕ್ಷಿಸುತ್ತ ನಿಧನರುಗಿ ಪಡೆವೆ ಮೋಕ್ಷವನು ಪಡೆವೆ ಮೋಕ್ಷವನು ಅಯ್ಯ ಪಕ್ಷಿಶ್ರೇಷ್ಠ, ಅಮ್ಮ, ಈ ದುರುಳನಿಂದ ನನ್ನನ್ನು ರಕ್ಷಿಸಲು ಹೋಗಿ ನನಗೆ ಇಂತಹ ದುರ್ಗತಿ ಪ್ರಾಪ್ತಿಯಾಯಿತೆ. ಶ್ರೀರಾಮಚಂದ್ರನ ಶರಣ ನೀನು ಪಾವನ ಪಕ್ಷಿಯಾಗಬೇಕು. ನಾನು ನಿನಗೆ ವರವನ್ನು ನೀಡುತ್ತಾ ಇದ್ದೇನೆ. ಇಲ್ಲಿ ನಡೆದ ವಿಚಾರವನ್ನು ಪ್ರಭು ಶ್ರೀರಾಮನಿಗೆ ತಿಳಿಸುವವರೆಗೆ ನಿನಗೆ ಮರಣ ಬಾರದಿರಲಿ, ಮಂಗಲವಾಗಲಿ. ಬೇಸರವ ಪೊದ್ದುತ್ತಲೀ ಬೇಸರಾಮಯರಂದೋ ಬಾಸುರಾಗಿಯ ನರಸಿ ಬರುತ್ತಾ ಆಸು ಜನಕಗಪತಿಯಲ್ಲಿ ಸಿನು ಕಂಡು ವಸುದೀಶನನು ಗರು ಬಿರಗು ಪಡುತ್ತಾ ದೀಶನನು ಗರು ಬಿರಗು ಪಡುತ್ತಾ ಕೇಸರವ ಪೊದ್ದುತ್ತಲೀ ಅಯ್ಯ ಪಕ್ಷಿಯೇ, ಇದು ಏನು ನಿನ್ನ ಅವಸ್ಥೆ? ನಿನ್ನ ಈ ದುಸ್ಥಿತಿಗೆ ಕಾರಣವೇನು ಹೇಳುವೆಯಾ? ಕರುಣಾಳು ಶ್ರೀರಾಮ ಕರುಣಾಳು ಶ್ರೀರಾಮ ಪುಣ್ಯ ಚರಿತ್ರ ಪರಿಪಾಲಿಸೆನ್ನನು ಪಾವನ ಗಾತ್ರ ಧರೆಯ ಸುತಿಯನು ದಶಕಂಡ ಕತ್ತೊಯ್ದು ತುರುಳನ ತಡೆಯಲು ಎನಗಿಂತ ದುದೈ ರಾಮ 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 ಶ್ರೀರಾಮ ಪಕ್ಷಿಯೇ, ಸೀತಾಮಾತೆಯನ್ನು ದುರ್ಗರಾದ ರಾವಣ ಅಪಹರಿಸುವುದನ್ನು ಕಂಡು ಅವನಿಗೆ ಎದುರಾಗಿ
ಜನಕಗೆ ಸಮನೆನುತಲ ರವಿಗುಣ ಜನಿಸಗೆ ಸಂಸ್ಕಾರವನು ಗೌರವದೇ ದ್ವಿವಿಧ ಲೋಕಕ್ಕೆ ಸಂದ ಪಕ್ಷಿಯೂ ಪರಮಾತ್ಮ್ಯನಾದ ಜಟಾಯುವಿಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಇನ್ನು ಉಳಿದಿರುವುದು ಸೀತಾನ್ವೇಷಣೆ. ಬಾ ಮುಂದೆ ಸಾಗೋಣ. ಗರಿಯೆಲ್ಲ ಮೂಡಿರಲು ಸೂರ್ಯನುಡಿಯಲ್ಲಿ ಬೆಳೆದ ಗರಿಯೆಲ್ಲ ಮೂಡಿರಲು ಕಾರಣಿಕವೇನೆಂದಿರು ನನ್ನ ಜೀವನ ಪಾವನವಾಯಿತು. ಶ್ರೀರಾಮಚಂದ್ರನ ದಿವ್ಯ ಚರಿತೆಯನ್ನು ಕೇಳಿದ ನನಗೆ ಹತ್ತಿ ಕರೆಗಳೆಲ್ಲ ಮೂಡಿ ಬಂತು. ರಾಮ ಕಾರ್ಯದಲ್ಲಿ ನಾನೂ ಭಾಗಿಯಾಗುತ್ತೇನೆ. ಆ ರಾವಣನ ಪಟ್ಟಣವನ್ನು ನಾನು ತೋರಿಸುತ್ತೇನೆ. ಬನ್ನಿ, ನನ್ನ ರೆಕ್ಕೆಗಳಲ್ಲಿ ಕುಳಿತುಕೊಳ್ಳಿರಿ. ರಾಮ रामचंद्राय वेदसे रघुनाथाय नाथाय सीताय पतये नमः चलिಸುವ ಜಲದಲ್ಲಿ ಮಚ್ಚನಿಗೆ ತೋದಿರುತ್ತ ಚಲಿಸುವ ಜಲದಲ್ಲಿ ಮಚ್ಚನಿಗೆ ಗಿರಿಯ ಬಿನ್ನಲಿ ಪಟ್ಟ ಕೂರ್ಮನಿಗೆ ದರೆಯನ್ನು ಧರಿಸಿದವರ ಕವತ